ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಅಜಿತ್ ಅವರು ಪಲ್ಲವಿಯಕ್ಕ ಅಂತ ಜೋರಾಗಿ ಕಿರ್ಚ್ಕೊಳ್ತಾರೆ. ನಿಜವಾಗ್ಲೂ ಒಂಥರ ತಮಾಷೆನೂ ಇದೆ, ಜೊತೆಗೆ ಸೀರಿಯಸ್ ಮ್ಯಾಟ್ರು ಕೂಡ ಇದೆ. ಈ ಒಂದು ಸಂಚಿಕೆ ತುಂಬ ಟ್ವಿಸ್ಟ್ಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಪಲ್ಲವಿಯಕ್ಕ ಅಂತ ಜೋರಾಗಿ ಕಿರ್ಚ್ಕೊತಾರೆ. ಅದು 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 ಇದು ಅದು ಇದು ಅಂತಾರೆ. ಏನು ಅಜಿತಣ್ಣ ಅದು ಅಂತ ಇದ್ದೀರಾ? ಇಲ್ಲಿ ಬೆಕ್ಕು ಇಲ್ಲ, ನಾಯಿ ಇಲ್ಲ, ಏನು ಅದು ಅಂತಿದ್ದೀರಾ ಅಂದ ತಕ್ಷಣ, ಪಲ್ಲವಿಯಕ್ಕ ನಿಮ್ಗೆ ಗೊತ್ತಾಗ್ತಿಲ್ವಾ? ಅದು ಅಂದರೆ ಭೂಮಿ ಕೈಲಿ ಯಾಕೆ ಕಳಿಸಿದ್ದೀರಾ ಅಂತ ಕೇಳ್ತಿದ್ದಾರೆ ಅಂತ ಹೇಳಿದ ತಕ್ಷಣ, ಅಯ್ಯೋ ಏನು ಅಜಿತಣ್ಣ ಇದು ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು, ಸೊ ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ಅಲ್ಲೂ ಕೂಡ ಒಂದು ಸ್ವಲ್ಪ ವಾದ ವಿವಾದಗಳು ಆಗುತ್ತೆ ಭೂಮಿ ಮತ್ತು ನಮ್ಮ ಅಜಿತ್ ಪಲ್ಲವಿ ಮಧ್ಯೆ. ಸೊ ಹಿಂಗೆ ಯಾಕಾದ್ರೂ ಇವರು ಅಂತ ಪಲ್ಲವಿಗೆ ಫುಲ್ ಟೆನ್ಷನ್ ಆಗುತ್ತೆ. ಇನ್ನು ರೂಮಿಗೆ ಬರ್ತಾರೆ. ರೂಮಿಗೆ ಬಂದವರೆ ಮತ್ತೆ ಪಲ್ಲವಿಯಕ್ಕ ಅಂತ ಚಿರಕ್ಕೆ ಶುರು ಮಾಡ್ತಾರೆ. ಆಗ ಏನಾಯ್ತು ಅಜಿತಣ್ಣ ಅಂದಾಗ, ಪಲ್ಲವಿಯಕ್ಕ ಐರನ್ ಭೂಮಿ ಕೈಲಿ ಯಾಕೆ ಮಾಡಿಸಿದ್ರಿ ಅಂತ ಕೇಳಿದಾಗ, ಅಯ್ಯೋ ಇಲ್ಲ ಅಜಿತಣ್ಣ, ನಾನೇ ಐರನ್ ಅಂಗಡಿಯಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದೆ ಅಂತ ಹೇಳಿದಾಗ, ಸುಳ್ಳು ಹೇಳ್ಬೇಡಿ ಪಲ್ಲವಿಯಕ್ಕ, ಭೂಮಿ ಮಾಡಿರೋ ಯಾವುದೇ ಒಂದು ಕೆಲಸದಲ್ಲಿ ಅವಳದೇ ಆದ ಒಂದು ಸ್ಪೆಷಾಲಿಟಿ ಇರುತ್ತೆ. ಇದು ಭೂಮಿನೇ ಮಾಡಿರೋದು ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಹೇಳಿದ ತಕ್ಷಣ ಪಲ್ಲವಿಗೆ ತುಂಬ ಅಳುವು ಬರುತ್ತೆ. ಜೊತೆಗೆ ಅಜಿತಣ್ಣ ನಿಮ್ಮೊಂದು ಪ್ರಶ್ನೆ ಕೇಳ ಅಂತ ಹೇಳ್ತಾಳೆ. ಅಲ್ಲಿ ನಮ್ಮ ಸತ್ಯಣ್ಣ ಕೂಡ ಹಾಜರಾಗಿರ್ತಾರೆ. ಏನು ಕೇಳಿ ಪಲ್ಲವಿಕ್ಕ ಅಂತ ಕೇಳ್ತಾರೆ. ನಾನು ಈ ಮನೆ ಕೆಲಸದವಳು, ಈ ಪ್ರಶ್ನೆ ನಮಗೆ ಕೇಳಬೇಕೋ ಗೊತ್ತಿಲ್ಲ, ಆದರೂ ಹೊಸದಾಗಿ ನೀವು ಭೂಮಿನ ಮದುವೆ ಮಾಡ್ಕೊಂಡು ಬಂದಾಗ ನನಗೆ ಅಕ್ಕನ ಸ್ಥಾನ ಕೊಟ್ರಿ, ನನ್ನ ಕಾಲೆಲ್ಲ ಬಿದ್ರಿ, ನನಗೆ ಎಷ್ಟು ಖುಷಿ ಆಯ್ತಾ ಗೊತ್ತಾ? ಆವಾಗ ಅಣ್ಣ ತಮ್ಮರು ಸ್ವಂತ ಒಡ ಹುಟ್ಟಿದವರೇ ಇವತ್ತು ನಾಳೆ ಏನಂತಂದರೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಅಂಥದ್ರಲ್ಲಿ ಈ ಮನೆ ಕೆಲಸದವಳು ಈ ಮನೆ ಕೆಲಸದವಳಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಿ ಅಂತ ಅಂದ್ಕೊಂಡೆ. ಅಯ್ಯೋ ಪಲ್ಲವಿಯಕ್ಕ ಯಾಕೆ ಅನ್ಕೊತೀರಾ ಹಂಗಂತ ನೀವು? ನಾನು ನಿಮ್ಮನ್ನು ಕೂಡ ಅಪೇಕ್ಷೆ ಥರನೇ ನೋಡ್ತಾ ಇದ್ದೀನಿ, ನೀವು ಕೂಡ ಅಪೇಕ್ಷೆ ಥರನೇ ಅಂತ ನಮ್ಮ ಅಜಿತ್ ಅವರು ಹೇಳ್ತಾರೆ. ಹಾಗಾದರೆ ಇದೊಂದು ಮಾತು ಕೇಳ್ಬೋದಾ? ಭೂಮಿ, ನೀವು ಎಷ್ಟು ಅನ್ಯವಾಗಿದ್ದೀರಿ, ನಿಮ್ಮ ಮಧ್ಯೆ ಏನು ನಡೀತು ಅಂತ ನನಗೆ ಗೊತ್ತಿಲ್ಲಪ್ಪ ಅಜಿತಣ್ಣ, ಆದರೆ ಮುಂಚಿನ ಥರನೇ ನೀವು ಮತ್ತು ಭೂಮಿ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಪಲ್ಲವಿ ಹೇಳ್ತಾಳೆ. ಆಗ ಅದು ಈ ಪಲ್ಲವಿಗೆ ಅರ್ಥ ಆಗ್ತಿರೋದು ಅಜಿತ್ ಮತ್ತು ಭೂಮಿಗೆ ಅರ್ಥ ಆಗ್ತಿಲ್ವಲ್ಲಪ್ಪ ಅಂತ ಹೇಳಿ ನಮ್ಮ ಸತ್ಯಣ್ಣಗೂ ಕೋಪ ಬರ್ತಾ ಇರುತ್ತೆ. ಅಲ್ಲಿಗೆ ಸತ್ಯಣ್ಣ ಕೂಡ ಹಾಜರಾಗ್ತಾರೆ. ಪಲ್ಲವಿಗೆ ಅರ್ಥ ಆಗ್ತಿರೋದು ನಿನಗೆ ಅರ್ಥ ಆಗ್ತಿಲ್ವಲ್ಲ ಅಜಿತ ಅಂದಾಗ, ಅಯ್ಯೋ ಸತ್ಯಣ್ಣ, ನೀವು ಮತ್ತೆ ಅದನ್ನೇ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಅದೇ ಟಾಪಿಕ್ಗೆ ಬರಬೇಡಿ, ನನಗೆ ತುಂಬ ಕೆಲಸ ಇದೆ ಮಾಡೋಕ್ಕೆ ಅಂತ ಹೇಳ್ತಾರೆ. ಇನ್ನು ಭೂಮಿ ಇದ್ದವಳು ಕೂಡ ಅಷ್ಟೇ, ಪುಸ್ತಕನ ಬರೆದು ಸುಟ್ಟಾಕಾಯಿತು, ಮತ್ತು ತಿರ್ಗಾ ಅದನ್ನು ಜೋಡ್ಸೋಕ್ಕಾಗಲ್ಲ ಅಂತ ಹೇಳಿದಾಗ ಗಂಡನೂ ಹಾಗೆ ಹೆಂಡ್ತಿನೂ ಹಾಗೆ, ಇಬ್ಬರು ಕೂಡ ಏನಂತಂದರೆ ಒಂದಾಗಕ್ಕೆ ಚಾನ್ಸೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇರ್ತಾರೆ. ಪಾಪ ಪಲ್ಲವಿ ಕೂಡ ಹೇಳಿದ್ಲು, ನಮ್ಮ ಸತ್ಯ ಕೂಡ ಹೇಳಿದರು, ವರ್ಕ್ ಆಗ್ತಾ ಇಲ್ಲ. ಇನ್ನು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಸಂಗೀತಮ್ಮನ ಟೆಸ್ಟ್ ಮಾಡಿಸ್ತಾರೆ. ಸಂಗೀತಮ್ಮನಿಗೆ ಡಾಕ್ಟ್ರು, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, BP ನಾರ್ಮಲ್ ಆಗಿದೆ, ಎಲ್ಲ ನಾರ್ಮಲ್ ಆಗಿದೆ, ಸೊ ನೀವು ಆಗಾಗ ಬಂದು ಏನಂತಂದರೆ ಟೆಸ್ಟ್ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಮುಂದೆ ಬರುವಂಥ ಒಂದು ದಿನ ಕೂಡ ಕೊಡ್ತಾರೆ. ಸೊ ಇಲ್ಲಿಗೆ ನಮ್ಮ ಭೂಮಿ ಮತ್ತು ಶಾರದಮ್ಮ ಕೂಡ ಹೋಗಿದ್ದಾರೆ. ಹೋದಂಥ ಭೂಮಿ ಶಾರದಮ್ಮ ಏನು ಮಾಡ್ತಾರೆ? ಸೊ ದೇವಯ್ಯನಿಗಂತೂ ಫುಲ್ ಟೆನ್ಷನ್ ಆಗಿದೆ. ಟೆನ್ಷನ್ ಯಾಕಾಯಿತು? ಹಾಗಾದರೆ ಪುರುಷೋತ್ತಮ್ ಏನು ಹೇಳ್ದ? ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಬೇಗ ಭೂಮಿ ಅಜಿತ್ ಒಂದಾಗಬೇಕು ಅಂತ ನಾವೆಲ್ಲ ಅನ್ಕೋತಾ ಇದ್ದೀವಿ, ಬಟ್ ಅದು ಆಗ್ತಾನೇ ಇಲ್ಲ ರೀ. ಇಬ್ಬರು ಕೂಡ ಆವು ಮುಂಕ್ಷಿ ಥರ ಆಡ್ತಾ ಇದ್ದಾರೆ, ನಾನೊಂದು ತೀರ ನೀನೊಂದು ತೀರ ಅನ್ನೋ ಥರ. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್